ಸರ್ ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? 300. ಓ 300 ಗಾಡಿ. ಇಲ್ಲಿ ಇಲ್ಲಿ ನಡೆಯುತ್ತೆ, ದಾಲ್ಮಿಯಾ ಫ್ಯಾಕ್ಟರಿಯಲ್ಲೂ ನಡೀತಿದೆ. ಆಮೇಲೆ ಆಂಧ್ರ ಅಲ್ಲಿ ಓಡಿಸ್ತಾರೆ. ಓಕೆ ಆಮೇಲೆ ಆಂಧ್ರ ಇದು ತಮಿಳ್ನಾಡಲ್ಲಿ ಅಲ್ಲಿ ಅಲ್ಟ್ರಾಟೆಕ್ ಫ್ಯಾಕ್ಟರಿ ಆಗಿದೆ, ಅಲ್ಲಿ ಓಡಿಸ್ತಾರೆ ಗಾಡಿ. 300 ಗಾಡಿ ಇದಾವೆ ನಮ್ಮ ಓನರ್ದು. ಇವಾಗ ಜಸ್ಟ್ ಫಿಲಹಾಲ್ ಹೇಳ್ಬೇಕಂದ್ರೆ, ಯಾಕಂದ್ರೆ ಯಾರು ಬರ್ತಾ ಇಲ್ಲ ಈ ಗಾಡಿ ಡ್ರೈವಿಂಗ್ ಕೆಲಸಕ್ಕೆ, ಯಾರು ಬರ್ತಾ ಇಲ್ಲ. ಹೌದು, ಬಂದು ನಾನು ಕಲಿಬೇಕು ಮಾಡ್ಬೇಕು ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಇವಾಗ ಒಂದ್ ಟ್ರಿಪ್ ನಾವು ಲೋಡ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡಿ ವಾಪಸ್ ಫ್ಯಾಕ್ಟ್ರಿಗೆ ಹೋದ್ರೆ ನಮ್ಗೆ 6,000 ಕೊಡ್ತಾರೆ. ಓಕೆ ಸರ್, ಈ ಕಂಪನಿಯಲ್ಲಿ ಇರೋದೆಲ್ಲ ಲೈಲ್ಯಾಂಡ್ ಗಾಡಿನೇ ಅಲ್ವಾ? ಹಾ, ಎಲ್ಲ ಲೈಲ್ಯಾಂಡ್, ಯಾವ್ದು ಇಲ್ಲ ಬೇರೆ ಗಾಡಿ. ನಮ್ಮ ಓನರ್ ಯಾವ ಗಾಡಿನೂ ತಗೊಂಡಿಲ್ಲ, ಲೈಲ್ಯಾಂಡ್ ಬಿಟ್ರೆ ಯಾವ್ದು ಇಲ್ಲ. ಅವರೇ ಪೇಂಟ್ ಮಾಡಿ ಅವರೇ ಕಳಿಸ್ತಾರೆ. ಈ ಕಂಪ್ನಿಲಿ ಹೇಗಿದೆ ಅಂತಂದ್ರೆ, ದುಡಿದ್ರೆ ಚೆನ್ನಾಗಿ ದುಡಿದ್ರೆ ಜಾಸ್ತಿ ಮನೆಗೆ ಹೋಗೋದು ಇದನ್ನ ಮಾಡೋದು ಮಾಡಿದ್ರೆ ಟ್ರಿಪ್ ಆಗಲ್ಲ. ಇವಾಗ ಡ್ರೈವರ್ಗಳಿಗೆ ಬಂದ್ರು ಕರೆಕ್ಟ್ ಆಗಿ ಟ್ರಿಪ್ ಕುಂದಿರ್ಸ್ಬೇಕು ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಎಲ್ಲಿ ಸರ್ ನಿಮ್ಮೂರು? ಗದಗ್. ಗದಗ್ ಹತ್ರ ಲಕ್ಷ್ಮೇಶ್ವರ ಅಂತ ಇದೆ. ಓಕೆ, ಅಲ್ಲಿಂದ 30 ಕಿಲೋಮೀಟರ್ ಹೋಗ್ಬೇಕು. 30 ಕಿಲೋಮೀಟರ್. ಸರ್, ಗಾಡಿ ಸಹ ಅಲ್ಲಿಂದನಾ, ನಿಮ್ಮ ಊರಿಂದ? ಅಲ್ಲ, ಇದು ತಮಿಳ್ನಾಡು ಓನರ್ದು ಗಾಡಿ. ಓ, ತಮಿಳ್ನಾಡಿಂದ ಗಾಡಿನಾ? ಓನರ್ ತಮಿಳ್ನಾಡವರು. ಗಾಡಿ ಓಡೋದು ಇಲ್ಲಿ ಬಳ್ಳಾರಿ ಟು ಗೋವಾ. ಕರ್ನಾಟಕದಲ್ಲಿ ರನ್ ಆಗುತ್ತೆ? ಕರ್ನಾಟಕದಲ್ಲೇ ಬಳ್ಳಾರಿ ಟು ಗೋವಾ, ಬಳ್ಳಾರಿ ಟು ಮಂಗಳೂರು ಸೈಡ್ ಹೋಗುತ್ತೆ. 2 ಸೈಡ್ ಹೋಗುತ್ತೆ. ಸರ್, ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? 300. ಓ 300 ಗಾಡಿ. ಇಲ್ಲಿ ನಡೆಯುತ್ತೆ, ದಾಲ್ಮಿಯಾ ಫ್ಯಾಕ್ಟರಿಯಲ್ಲೂ ನಡೀತಿದೆ. ಆಮೇಲೆ ಆಂಧ್ರ ಅಲ್ಲಿ ಓಡಿಸ್ತಾರೆ. ಓಕೆ ಆಮೇಲೆ ಆಂಧ್ರ ಇದು ತಮಿಳ್ನಾಡಲ್ಲಿ ಅಲ್ಲಿ ಅಲ್ಟ್ರಾಟೆಕ್ ಫ್ಯಾಕ್ಟರಿ ಆಗಿದೆ, ಅಲ್ಲಿ ಓಡಿಸ್ತಾರೆ ಗಾಡಿ. 300 ಗಾಡಿ ಇದಾವೆ ನಮ್ಮ ಓನರ್ದು. ನಮ್ದು ಆಂಧ್ರ, ತಮಿಳ್ನಾಡು, ಗೋವಾ, ಕರ್ನಾಟಕ 4 ಸ್ಟೇಟ್. 4 ಸ್ಟೇಟ್. ಮತ್ತೆ ಬೇರೆ ಎಲ್ಲೇ ಇಲ್ಲ? ಇಲ್ಲ ಈಗ ಇದಾವಲ್ಲ ಗಾಡಿ ಇರೋದೇ ಎಷ್ಟು ಜಾಸ್ತಿ ಇದಾವೆ. ಇವಾಗ ಓನರ್ಗಳು ಎಲ್ಲಿ ಫ್ಯಾಕ್ಟ್ರಿಗೆ ಟೆಂಡರ್ ಹಾಕ್ತಾರೋ ಅಲ್ಲಿ ಗಾಡಿ ಕರ್ಸ್ಕೊಂತಾರೆ. ಓಕೆ, ಅದು ಹೇಗಿರುತ್ತೋ ಪ್ರೊಸೀಜರ್ ಆಗಿ ಹೋಗ್ಬಿಡುತ್ತೆ. ಓ, ಇದಕ್ಕೂ ಸಹ ಟೆಂಡರ್ ಹಾಕ್ಬೇಕಾ? ಇದೀಗ ಟ್ರಾನ್ಸ್ಪೋರ್ಟ್ನವ್ರು ಅವರು ಫ್ಯಾಕ್ಟರಿ ಅವ್ರು ಕರೀತಾರೆ. ಹೌದು, ಟ್ರಾನ್ಸ್ಪೋರ್ಟ್ನವ್ರಿಗೆ ಈಗ ನಮ್ಮ ಖುದ್ದು ಓನರ್ದೇ ಟ್ರಾನ್ಸ್ಪೋರ್ಟ್ ಇರೋದು, ಸ್ವಂತ ಟ್ರಾನ್ಸ್ಪೋರ್ಟ್ ಇರುತ್ತೆ. ಅವರು ಟ್ರಾನ್ಸ್ಪೋರ್ಟ್ನವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಷ್ಟು ಗಾಡಿ ಬೇಕು, ನಿಮ್ಗೆ ಬಿಡಕ್ಕಾಗತ್ತಾ ಅಂತ ಕೇಳ್ತಾರೆ. ರೇಟ್ಗಂತಲ್ಲ, ರೇಟ್ ಅವ್ರು ಆಮೇಲೆ ಮಾತಾಡ್ಕೊಂತಾರ. ಸ್ಟಾರ್ಟಿಂಗ್ ನಮಗೆ ಗಾಡಿ ಬೇಕು, ನಮ್ಮ ಫ್ಯಾಕ್ಟರಿಯಿಂದ ಲೋಡ್ ಹೊಡೆಯಕ್ ಗಾಡಿ ಬೇಕು ಅಂತ ಕೇಳ್ತಾರೆ. ಇಲ್ಲಿ ಗಾಡಿ ರೆಡಿ ಮಾಡಿ ನಮ್ಮ ಓನರ್ಗಳು ಫ್ಯಾಕ್ಟ್ರಿಗೆ ಬಿಡ್ತಾರೆ. ಓಕೆ, ಫಸ್ಟ್ ಟ್ರಾನ್ಸ್ಪೋರ್ಟ್ನವ್ರು ಹೋಗ್ತಾರೆ. ಅಲ್ಲಿ ಫಸ್ಟ್ ಟ್ರಾನ್ಸ್ಪೋರ್ಟ್ನವ್ರು ಹೋಗಿ ಸೆಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಪ್ರೊಸೀಜರ್ ಆಗುತ್ತೆ. ಫಸ್ಟ್ ನಮ್ಮ ಓನರ್ ಹೋಗಿ ಫ್ಯಾಕ್ಟ್ರಿ ಅವ್ರ ಜೊತೆ ಮಾತಾಡಿ ಡೀಲ್ ಮುಗಿಸ್ಕೊಂಡು ಆಮೇಲೆ ಟ್ರಾನ್ಸ್ಪೋರ್ಟ್ ಹೋಗುತ್ತೆ ಫಸ್ಟ್. ಇವಾಗ ನಮ್ 35 ಟನ್ ಪಾಸಿಂಗ್ ಇದೆ. ಈಗ ನಮ್ಗೆ ಡಿಒ ಮಾಡಿರ್ತಾರೆ 35 ಟನ್. ಅದ್ರ ಮೇಲೆ 500 kg ಆದ್ರೆ ಅಷ್ಟೇ ಕಾಟೆ ಓಕೆ ಆಗುತ್ತೆ. ಅದ್ರ ಒಳಗಡೆ ಆಗ್ಬೇಕು. ಓಕೆ, ಅದಕ್ಕಿಂತ ಕಡಿಮೆನೆ ಆಗ್ಬೇಕು. ಓಕೆ, ಜಾಸ್ತಿ ಆದ್ರೆ ಒಂದು 200-300 kg ಜಾಸ್ತಿ ಆದ್ರೆ ಅಷ್ಟೇ ಓಕೆ ಆಗುತ್ತೆ. ಕಡಿಮೆ ಆದ್ರೂ ಓಕೆ ಆಗಲ್ಲ. 34-500 ಬಂದ್ರು ಓಕೆ ಆಗಲ್ಲ. ಮತ್ತೆ ಹೋಗಿ ಹಾಕಿಸ್ಕೊಂಡ್ಬರ್ಬೇಕು. ಓಕೆ, ಈ ತರ ಇರುತ್ತೆ. ಕಡಿಮೆನೂ ಮಾಡಲ್ಲ, ಜಾಸ್ತಿನೂ ಮಾಡಲ್ಲ. ಓಕೆ, ಮಿನಿಮಮ್ ಇವಾಗ 35 ಡಿಒ ಇರುತ್ತೆ. ಅದ್ರೊಳಗೆ 34-500 ಮೇಲ್ಗಡೆ, ಆಮೇಲೆ 35 ಇಂದ 3500 ಮಟ. 35-500 ಮಟ ಅಂದ್ರೆ 35 ಟನ್ 500 ವರೆಗೂ ನಡೀತದೆ. ಅದು 16 ವೀಲಿಗೆ? 16 ವೀಲಿಗೆ. 14 ವೀಲಿಗೆ ಅಂದ್ರೆ ಮತ್ತೆ 30 ಟನ್. ಓಕೆ ಸರ್, ನಿಮ್ದು ಯಾವ ಕಂಪನಿ? ನಮ್ದು ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಅಂತ. ಓಕೆ, ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್. RKS ಮಂಜುನಾಥ್ ಕೆರೆ ಅಂತ ಬರ್ತದೆ ಮೇನ್ ಬೋರ್ಡ್. ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಹೆಸರು ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಅಂತ. ಓ, ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್. ಹಾಗೆ ಹೊಸ ಗಾಡಿ ಅಲ್ಲ, ಇವಾಗ ಓಲ್ಡ್ ಗಾಡಿಗೆಲ್ಲ ನಮ್ಮ ಓಲ್ಡ್ ಗಾಡಿಗೆಲ್ಲ ನೇಮ್ ಪ್ಲೇಟ್ ಇದೆ. ಓಕೆ, ಈಗ ಹೊಸ ಗಾಡಿ ಬಂದಿರೋದು ನೇಮ್ ಪ್ಲೇಟ್ ಇಲ್ಲ, ಹಾಕ್ಸಿಲ್ಲ ಓನರ್ಗಳು. ಇಲ್ಲ. ಹೊಸದಾಗಿ ಎಷ್ಟು ಗಾಡಿ ಬಂದಿದೆ ಸರ್ ಇವಾಗ? ಮೊನ್ನೆ ರೀಸೆಂಟ್ ಆಗಿ ಸೆಪ್ಟೆಂಬರ್ ಅಲ್ಲಿ 28 ಗಾಡಿ ಬಂದಿದೆ. 28 ಒಂದೇ ಸರಿ? ಓಕೆ, ಬಂದ್ರೆ ಒಂದ್ಸಲಿ ಬಂದ್ರೆ 30 ಗಾಡಿ 34 ಗಾಡಿ ಈ ತರ ಡಜನ್ ಗಂಟ್ಲೆ ತಗೊಂತಾರೆ ಬಲ್ಕ್ ಅಲ್ಲಿ. ಇವು ಒಂದ್ಸಲಿ ಬುಕ್ ಮಾಡಿದ್ರೆ ಒಂದ್ 30 ಗಾಡಿವರೆಗೂ, ಅಂದ್ರೆ 1 ಡಜನ್ ಗಾಡಿ, 2 ಡಜನ್ ಈ ತರ ಗಾಡಿ ಬುಕ್ ಮಾಡ್ತಾರೆ. ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು?
ಇದು ನಮ್ದು 2000 ಈ ಕಂಪ್ನಿ ಸ್ಟಾರ್ಟ್ ಆಗಿದ್ದ. ಹೌದು. ಇದು ನಮ್ಮ ಟ್ರಾನ್ಸ್ಪೋರ್ಟ್ ಇದು 2014 ಸ್ಟಾರ್ಟ್ ಆಗಿದೆ. ಓಕೆ 2014 ಸ್ಟಾರ್ಟ್ ಆಗಿರೋದು. ಓಕೆ ಇವಾಗ 11 ಇಯರ್ಸ್ ಆಗಿದೆ ಅಷ್ಟೇ. 11 ಇಯರ್ಸ್ ಅಂದ್ರೆ ಫಸ್ಟ್ ಇತ್ತು ಇವ್ರದ್ದು, ಅಲ್ಲಿ ಬೆಂಗಳೂರಲ್ಲೇ ಇತ್ತು. ಆಮೇಲೆ ಇಷ್ಟು ದೊಡ್ಡ ಕಂಪನಿ ಬೆಳೆದಿರೋದು ಇತ್ತೀಚೆಗೆ ಬೆಳೆದಿದೆ. ಈ ಜಿಂದಾಲ್ ಫ್ಯಾಕ್ಟರಿ JSW ಸಿಮೆಂಟ್ ಇದೆ ಅಲ್ಲ, ಸ್ಟೀಲ್ ಫ್ಯಾಕ್ಟರಿ ಇದೆ ಅಲ್ಲ ಬಳ್ಳಾರಿ ತೋರಣಗಲ್ದಲ್ಲಿ, ಅಲ್ಲಿಂದ ಅವ್ರು ಅವ್ರ ಕಂಪ್ನಿ ಅವ್ರು ಕರೀತಾರೆ ಟ್ರಾನ್ಸ್ಪೋರ್ಟ್ನವ್ರನ್ನ. ಓಕೆ ನಮ್ಗೆ ಇಷ್ಟು ಗಾಡಿ ಬೇಕು, ನಿಮ್ಗೆ ಎಷ್ಟು ಕೊಡಕ್ ಆಗುತ್ತೆ ಅಷ್ಟು ಕೊಡಿ, ಆತರ ನಾವು ಲೋಡ್ ಕೊಡ್ತೀವಿ ನಿಮಗೆ. ಓಕೆ ಎಲ್ಲ ಗಾಡಿ ಸಹ ಜಿಂದಾಲಿಗೆ? ಎಲ್ಲ ಗಾಡಿ ಜಿಂದಾಲಿಗೆ. ಆಲ್ಟ್ರೇಟರ್ ಫ್ಯಾಕ್ಟರಿ ಇದೆ ಗಿಂಗೆರೆಯಲ್ಲಿ, ಕೊಪ್ಪಳ ಹತ್ರ. ಅಲ್ಲಿ ಹೋಗ್ತೀವಿ, ಅಲ್ಲಿಂದಾನು ಹೊಡಿತೀವಿ. ಅಲ್ಲಿಂದ ಗೋವಾ, ಮಂಗಳೂರು. ಮತ್ತೆ ಬೇರೆ ಎಲ್ಲಿ ಹೋಗಲ್ಲ? ಹೋಗ್ತೀವಿ, ಮಹಾರಾಷ್ಟ್ರ ಹೋಗ್ತೀವಿ. ಇವಾಗ ಇದು ಸಾವಂತವಾಡಿ ಆಗಿದೆ ನಮ್ದು. ಓಕೆ ಇವಾಗ ಗೋವಾ ಪಾಸ್ ಮಾಡಿ ಹೋಗ್ಬೇಕು ನಾವು. ಸಾವಂತವಾಡಿ ಮಹಾರಾಷ್ಟ್ರ? ಮಹಾರಾಷ್ಟ್ರ. ಓಕೆ ಇವಾಗ ಗೋವಾ ಅಲ್ಲ, ಗೋವಾ ದಾಟಿ ಹೋಗ್ಬೇಕಲ್ಲ. ಹೌದು. ಸಾವಂತವಾಡಿ ಅದಾದ ನಂತರ ಸಾವಂತವಾಡಿ ಇದೆ. ಹೌದು. ಸಾವಂತವಾಡಿ ಖಾಲಿ ಮಾಡಿ ಮತ್ತೆ ವಾಪಸ್ ಹಂಗೆ ರಾಮನಗರ ಮೇಲೆ ಹೋಗೋದು. ಓಕೆ ಸರ್, ಮಂತಿಗೆಲ್ಲ ಎಷ್ಟು ಟ್ರಿಪ್ ಮಾಡ್ತೀರಾ? ನಮ್ದು 10 ಆಗುತ್ತೆ. 10 ಟ್ರಿಪ್? 10 ಟ್ರಿಪ್ ಮಿನಿಮಮ್ ಆದ್ರೂ 10 ಆಗುತ್ತೆ. ಸೀಸನ್ ಅನ್ ಸೀಸನ್ ಅಲ್ಲಿ? ಅನ್ ಸೀಸನ್ ಅಲ್ಲಿ ಆಗಲ್ಲ, 6 ಟ್ರಿಪ್ 7 ಟ್ರಿಪ್ ಆಗುತ್ತೆ ಅಷ್ಟೇ. ಮಳೆ ಸ್ಟಾರ್ಟ್ ಆದ್ರೆ ನಮ್ಗೆ 5 6 ಆಗ್ತಿದೆ ಅಷ್ಟೇ. ಅದ್ರ ಮೇಲೆ ಆಗಲ್ಲ, ಯಾಕಂದ್ರೆ ಕಾಂಕ್ರೀಟ್ ಓಡ್ಬೇಕಲ್ಲ. ಹೌದು. ಕಾಂಕ್ರೀಟ್ ಓಡಿದ್ರೆ ಕೆಲಸ ಆಗುತ್ತೆ, ಮಳೆ ಬಂದ್ರೆ ಕಾಂಕ್ರೀಟ್ ಹಾಕಕ್ ಆಗಲ್ಲ. ಹೌದು, ಗಾಡಿ ಹಾಲ್ಟಿಂಗ್ ಆಗುತ್ತೆ. ಆಮೇಲೆ ಅಲ್ಲಿ ಕಾಂಕ್ರೀಟ್ ಓಡಿದ್ರೆ ನಮ್ಮ ಗಾಡಿ ಅನ್ಲೋಡ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಓಕೆ ಸರ್, ಈ ಸಿಮೆಂಟ್ ಗೆ ಬಲ್ಕರಿಗೆ ಬರ್ಲಿಕ್ಕೆ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ನಾವು ಲೈನ್ ಮೇಲೆ ಓಡಾಡ್ತೀವಿ. ಅಂದ್ರೆ ಲೈನ್ ಗಾಡಿಗೆ ಹೋಗ್ತೀವಿ. ಓಕೆ, ಅದು ಬಿಟ್ಟು ಇದಕ್ಕೆ ಬಂದಿರೋದಾ? ಇದಕ್ ಬಂದು 2017 ನಾನು ಇದಕ್ಕೆ ಬಂದಿರೋದು. ಓಕೆ, ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್ ನೀವು? ನಾನು 25 ವರ್ಷ ಆಯ್ತು. 25 ವರ್ಷ. ಸ್ಟಾರ್ಟಿಂಗ್ ಚಾನ್ಸ್ ತಗೊಂಡಿರೋದು 2005ರಲ್ಲಿ. 2005ರಲ್ಲಿ. ಹಾಗೆ 2005ರಲ್ಲಿ ನಾನು ಡ್ರೈವರ್. ಓಕೆ, 4 ವರ್ಷ ಇಲ್ಲಿಂದ ಕೆಲಸ ಮಾಡಿದ್ದೀನಿ. 4 ವರ್ಷ. ಓಕೆ, ಅಲ್ಲಿಂದ ಬಾಡಿ ಗಾಡಿ ಹತ್ತಿರೋದಾ? ನಾ ಬಾಡಿ ಗಾಡಿಯಲ್ಲೇ ಮಾಡಿರೋದು. ಇವಾಗ ಬಲ್ಕರ್ ಎತ್ತಿರೋದು 2017ರಿಂದ. 17ರಿಂದ? ಅದ್ರ ಮೇಲೆ ಅವಾಗೆಲ್ಲ ನಾವು ಲೈನ್ ಮೇಲೆ ಗಾಡಿ ಓಡಾಡ್ತಿದ್ವಿ. ರಾಜಸ್ಥಾನ, ಕೇರಳ ಲಾಂಗ್ ಅಲ್ಲಿ? ಲಾಂಗ್ ಎಲ್ಲ ಪೂರಾ ಲಾಂಗ್. ದಿಲ್ಲಿ, ಪಂಜಾಬ್, ಹರಿಯಾಣ ಎಲ್ಲ ಲಾಂಗ್ ಅಡ್ಡಾಡ್ತಿದ್ವಿ. ಓಕೆ, ಇವಾಗ ಆಗಿಲ್ಲ. ಇವಾಗ ಸಾಕು, ಮದ್ವೆ ಆಗಿದೆ, ಎಲ್ಲ ಮಕ್ಳಿದಾರೆ. ಇವಾಗ ಇಲ್ಲೇ ಲೋಕಲ್ ಅಲ್ಲಿ ಅಡ್ಡಾಡ್ಬೇಕಂತ. ಲೋಕಲ್ ಅಲ್ಲಿ ಇವಾಗ ಜಸ್ಟ್ ಫಿಲಹಾಲ್ ಹೇಳ್ಬೇಕಂದ್ರೆ, ಯಾಕಂದ್ರೆ ಯಾರು ಬರ್ತಾ ಇಲ್ಲ ಈ ಗಾಡಿ ಡ್ರೈವಿಂಗ್ ಕೆಲ್ಸಕ್ಕೆ, ಯಾರು ಬರ್ತಾ ಇಲ್ಲ. ಹೌದು. ಬಂದು ನಾನು ಕಲಿಬೇಕು, ಮಾಡ್ಬೇಕು, ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಯಾಕಂದ್ರೆ ಈಗ ನೋಡ್ತಾರಲ್ಲ, ಡೈಲಿ ನಮ್ಮ ಪರಿಸ್ಥಿತಿ ನೋಡ್ತಾರೆ. ರೋಡಲ್ಲಿ ಹೋಗೋರಿಗೆ ಸಣ್ಣ ಮಗು ಸಹಿತ ಬೈತೈತೆ ನಮಗೆ. ಹೌದು, ಸಣ್ಣ ಮಗುನು ಬೈತದೆ. ರೋಡಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ಹಾರ್ನ ಹೊಡೆದ್ರೆ ಮುಖ ನೋಡ್ತಾರೆ, ಏನು ಮಾಡಕ್ಕಾಗಲ್ಲ. ನಮಗೀಗ ನಮ್ಮ ಪರಿಸ್ಥಿತಿ ಆದ್ರೆ ನಾವ್ ಇದಕ್ ಬಿಟ್ರೆ, ಈ ಬಿಸ್ನೆಸ್ ಬಿಟ್ರೆ, ನಮ್ಗೆ ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಈಗ ಗೊತ್ತಿಲ್ಲ. ನಮ್ಗೆ ಇದೇ ಕೆಲಸ ಮಾಡ್ಬೇಕು ಅಂತ ಕಂಟಿನ್ಯೂ ಇರೋದು. 25 ವರ್ಷ ಆಯ್ತು ಇದ್ರಲ್ಲೇ ಇದೀನಿ. ಇನ್ನು ಮುಂದೆನೂ ಅದರಲ್ಲೇ ಇರೋದು. ಮತ್ತೆ ಏನು ಬರಲ್ಲ, ಬೇರೆ ಕೆಲಸ ಬರಲ್ಲ ನಿಮಗೆ ಮಾಡಕ್ಕೆ. ಸುಮ್ನೆ ಹೋಗ್ತಾ ಇರೋದು ಹಂಗೆ ಸಾಕು. ಮಂತ್ಲಿ 40,000 ವರೆಗೂ ಪೇಮೆಂಟ್ ಬೀಳುತ್ತೆ. ಇವಾಗ ಒಂದ್ ಟ್ರಿಪ್ ನಾವು ಲೋಡ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡಿ ವಾಪಸ್ ಫ್ಯಾಕ್ಟ್ರಿಗೆ ಹೋದ್ರೆ ನಮ್ಗೆ 6,000 ಕೊಡ್ತಾರೆ. ಓಕೆ, 6,000ರಲ್ಲಿ ನಮಗೆ 2,000 ಖರ್ಚಾಗುತ್ತೆ. ನಾವು ಗಾಡಿಯಲ್ಲೇ ಅಡಿಗೆ ಮಾಡ್ಕೊಂಡು ಗಾಡಿಯಲ್ಲೇ ಊಟ ಮಾಡ್ತೀವಿ. ಹಿಂಗ್ ಹೋಗಿ ಖಾಲಿ ಮಾಡಿ ವಾಪಸ್ ಜಿಂದಾಲ್ಗೆ ಬಂದ್ರೆ 6,000 ಕೊಡ್ತಾರೆ ನಮಗೆ. ಓಕೆ, 6,000ರಲ್ಲಿ 4,000 ಉಳಿತದೆ. 4,000 ಉಳಿಯುತ್ತೆ, 2,000 ಖರ್ಚಾಗುತ್ತೆ. ಓಕೆ, ಎಷ್ಟು ದಿನಕ್ಕೆ ಸರ್? 3 ದಿವಸ ಆಗುತ್ತೆ. 2 ದಿವಸ 3 ದಿವಸ 3 ದಿನ. ಇವಾಗ ಅಲ್ಲಿ ಬೇಗ ಲೋಡ್ ಆದ್ರೆ ಸಾಯಂಕಾಲ 5 ಗಂಟೆ ಒಳಗೆ ಲೋಡ್ ಆಗ್ಬಿಟ್ರೆ ನಾವು ನೈಟ್ ಫುಲ್ ಹೋಗ್ಬಿಡ್ತೀವಿ. ಬೆಳಗ್ಗೆ ಖಾಲಿ ಆಗ್ಬಿಡುತ್ತೆ. ಮತ್ತೆ ಅದೇ ದಿವಸ ಖಾಲಿ ಮಾಡ್ಕೊಂಡು ವಾಪಸ್ ಅರ್ಧ ದಾರಿವರೆಗೂ ಹೋಗ್ತೀವಿ. ಫುಲ್ ನೈಟ್ ನಿದ್ದೆ ಇರಲ್ಲ. ಅಲ್ಲಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಸರ್, ಈ ಕಂಪನಿಯಲ್ಲಿ ಇರೋದೆಲ್ಲ ಲೈಲ್ಯಾಂಡ್ ಗಾಡಿನೇ ಅಲ್ವಾ? ಎಲ್ಲ ಲೈಲ್ಯಾಂಡ್, ಯಾವ್ದು ಇಲ್ಲ ಬೇರೆ ಗಾಡಿ. ನಮ್ಮ ಓನರ್ ಯಾವ ಗಾಡಿನೂ ತಗೊಂಡಿಲ್ಲ. ಲೈಲ್ಯಾಂಡ್ ಬಿಟ್ರೆ ಯಾವ್ದು ಇಲ್ಲ. ಮತ್ತೆ ಎಲ್ಲ ಸಹ ಹೊಸ ಗಾಡಿ ಅಲ್ವಾ? ಎಲ್ಲ ಹೊಸ ಗಾಡಿನೇ. ಅವ್ರು ಏನ್ ಮಾಡ್ತಾರೆ, ನಮಗ್ ಇವಾಗ ಓಲ್ಡ್ ಗಾಡಿ ಆದ್ರೆ ಬೇರೆ ಫ್ಯಾಕ್ಟ್ರಿಗೆ ಹಾಕ್ತಾರೆ. ಇವಾಗ ಅಲ್ಲಿ ನಮ್ಮ ಓನರ್ ತಮಿಳ್ನಾಡು ಇರೋದು. ಅವ್ರ ಏನ್ ಮಾಡ್ತಾರೆ, ಗಾಡಿನ ಇವಾಗ ಸ್ವಲ್ಪ ಓಲ್ಡ್ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಕ್ಯಾಬಿನ್ಗೆ ಬಿಡ್ತಾರೆ. ಕರೆಕ್ಟ್, ನಮಕಲ್ಲಿಗೆ ಬಿಡ್ತಾರೆ. ಅಲ್ಲಿ ಹೋಗಿ ಇವಾಗ ಈ ಕ್ಯಾಬಿನ್ ಗಾಡಿ ಬರ್ತಾ ಇದಾವ ನಮ್ಮ ಕಂಪನಿ ಕ್ಯಾಬಿನ್. ಮೊದ್ಲು ಆಗಿ ಬರ್ತಾ ಇರ್ಲಿಲ್ಲ. ಅಲ್ಲಿ ನಮಕಲ್ ಬಾಡಿ ಕ್ಯಾಬಿನ್ ಬರ್ತಿತ್ತು. ಹೌದು, ಕಟ್ಟಿಸ್ತಾ ಇದ್ರು. ಇವಾಗ ಆ ತರ ಕ್ಯಾಬಿನ್ ಇದಾವೆ. ಆದ್ರೆ ಇಲ್ಲಿ ಅವ್ನ ಏನ್ ಮಾಡ್ತಾರೆ, ವಾಪಸ್ ಜಾಸ್ತಿ ಟಚ್ ಆಗೋದು ಏನಾದ್ರು ಆದ್ರೆ ವಾಪಸ್ ಹೋಗಿ ಪೂರಾ ಕ್ಲೀನ್ ಮಾಡಿಸಿ ಅದನ್ನೆಲ್ಲ ರೀಬಿಲ್ಡಿಂಗ್ ಮಾಡಿಸಿ ಪೇಂಟಿಂಗ್ ಮಾಡಿಸಿ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ. ಆ ತರ ಗಾಡಿಗೆ ಆ ತರ ಅಲ್ಲ, ಅಲ್ಲಿ ನಮ್ಮ ಕಲ್ಲೇ ಹೋಗ್ತಾರೆ. ಈ ಕಂಪನಿ ಕ್ಯಾಬಿನ್ ಮತ್ತೆ ನಮ್ಮ ಕಲ್ ಮಾಡ್ಲಿಕ್ಕೆ ಆಗಲ್ಲ? ಇಲ್ಲ, ಶೋರೂಮ್ಗೆ ಹಾಕ್ತಾರೆ. ಶೋರೂಮ್ಗೆ ಹಾಕಿದ್ರೆ ಅವ್ರು ಪೀಸ್ ಟು ಪೀಸ್ ಯಾವ್ದು ಹೋಗಿದೆ ಅಲ್ಲ ಅದನ್ನ ತೆಗೆದು ಹಾಕಿ ರೆಡಿ ಮಾಡಿ ಕಳಿಸ್ತಾರೆ. ಹಾಗೆ. ಓಕೆ ಸರ್, ನೀವು ಬಾಡಿ ಗಾಡಿಯಿಂದ ಬಲ್ಕರಿಗೆ ಬಂದಾಗ ಏನು ಅನ್ಸ್ಲಿಲ್ವಾ ಸರ್ ನಿಮ್ಗೆ? ಅಂದ್ರೆ ಇದ್ರಲ್ಲಿ ತುಂಬಾ ಧೂಳು ಅಂತಾರೆ. ಏನ್ ಮಾಡಕ್ಕಾಗಲ್ಲ, ಕೆಲ್ಸನೇ ಆ ತರ ಇದೆ ಅಲ್ಲ. ಡ್ರೈವಿಂಗ್ ಒಂದೇ ನಮಗೆ ಡಿಫರೆನ್ಸ್.
ಆ ಬಾಡಿ ಗಾರ್ಡಲ್ಲಿ ಏನಾಗುತ್ತೆ ಅಂದ್ರೆ ಹಗ್ಗ ತಡ್ಪಲ್ ಹಾಕೋದ್ರೆ ನಮ್ಗೆ ಬಹಳ ರಿಸ್ಕಿ ಆಗುತ್ತೆ. ಆಮೇಲೆ ಒಬ್ರ ಕೈಲೇ ಆಗಲ್ಲ, ಒಂದ್ ಮನ್ಸಿನ ಕೈಲೇ ಮಾಡಕ್ ಆಗಲ್ಲ. ಇವಾಗೆಲ್ಲ ಏನ್ ಮಾಡ್ತಾ ಇದಾರೆ ಓನರ್ಗಳು, ಹಗ್ಗ ತಡಪಲ್ಲಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಹಮಾಲ್ರು ಇರ್ತಾರಲ್ಲಪ್ಪ ಅವ್ರ ಕಡೆ ಹಾಕಿಸ್ಕೊಳ್ಳಿ ಅಂತ. ಆಮೇಲೆ ರೋಡಲ್ಲಿ ಹೋಗ್ತಾ ಇರುವಾಗ ಲೈನ್ ಗಾಡಿಗೆ ಒಬ್ರೇ ನಡೆಯಲ್ಲ, ಡಬಲ್ ಡ್ರೈವರ್ ಬೇಕು, ಆಮೇಲೆ ಕ್ಲೀನರ್ ಬೇಕು. ಇವಾಗ ಆ ಕ್ಲೀನರ್ ಡಬಲ್ ಡ್ರೈವರ್ಗೆ ಮೊದಲು ನಾವು ಮಾಡೋ ಟೈಮಲ್ಲಿ ಹೇಗಿತ್ತು, ಡ್ರೈವರ್ ನೋಡಿದ್ರೆ ನಾವು ಹೆದರ್ತಾ ಇದ್ವಿ. ಇವಾಗ ಆತರ ಇಲ್ಲ, ಅವ್ರಿಗೆ ಕೆಲಸ ಮಾಡಕ್ ಕರ್ಕೊಂಡು ಹೋಗೋಕೆ ನಾವು ಅವ್ರಿಗೆ ಹೆದರ್ಬೇಕು, ಆತರ ಆಗಿದೆ ಇವಾಗ. ಯಾರು ಬರ್ತಾ ಇಲ್ಲ ಈಗ ಗಾಡಿ ಬಿಸ್ನೆಸ್, ಯಾರು ಬರ್ತಾ ಇಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಈಗ ಯಾರನ್ನಾದ್ರೂ ಕೇಳ್ರಿ, ಕಲ್ತಿರೋರು ಅಷ್ಟೇ ಬರ್ತಾರೆ, ಕಲಿದೇ ಇಲ್ದವ್ರು ಬರಲ್ಲ. ಹೌದು. ಮತ್ತೆ ನಿಮ್ಮ ಈ ಕಂಪನಿಯಲ್ಲಿ ಸಹ ಮೊದಲೆಲ್ಲ ಕನ್ನಡ ಡ್ರೈವರ್ಸ್ ಇದ್ರು, ಇವಾಗ ಹಿಂದಿ ಅವ್ರು ಬಂದಿದ್ದಾರಲ್ವಾ? ಅವರು ಇದಾರೆ, ನಮ್ಮವರು ಇದಾರೆ. ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಇರೋ ಟೈಮ್ ಅಲ್ಲಿ 32 ಗಾಡಿ ಇತ್ತು ಈ ಕಂಪನಿಲಿ. ಬರೀ 32? ನಾನ್ ಬಂದಾಗ 17ರಲ್ಲಿ 32 ಗಾಡಿ ಇತ್ತು. ಓಕೆ. ಅವಾಗ ಯಾರು ಬಿಹಾರಿಗಳು ಇರ್ಲಿಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಆಲ್ 80%, 70% ಅವರೇ ಆಗ್ಬಿಟ್ಟಿದ್ದಾರೆ, ಬಿಹಾರಿನೇ ಆಗಿದ್ದಾರೆ. ಇವಾಗ ಯಾಕಂದ್ರೆ ಇಲ್ಲಿ ಲೋಕಲ್ ಅವರು ನಮ್ಗೆ ಹೈವೇಲಿ ಮನೆ ಇದ್ದವರು ಬರ್ತಾರೆ. ಜಾಸ್ತಿ ದೂರ ಹೈವೇ ಬಿಟ್ಟು ಜಾಸ್ತಿ ದೂರ ಇದ್ರೆ ಈ ಗಾಡಿಗೆ ವರ್ಕೌಟ್ ಆಗಲ್ಲ, ಬಲ್ಕರಿಗೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಇವಾಗ ನಾವು ರೆಸ್ಟೇ ಮಾಡಲ್ಲ. ಯಾವ ತರ ಮಾಡ್ತೀವಿ ಅಂದ್ರೆ, ಅಲ್ಲಿ ಲೋಡ್ ಆದ ತಕ್ಷಣ ಪಾಲ್ಟಿ ಕೇಳ್ತೀವಿ, ಖಾಲಿ ಮಾಡ್ತೀರಾ, ಇವತ್ ಮಾಡ್ತೀರಾ, ನಾಳೆ ಮಾಡ್ತೀರಾ ಕೇಳ್ತೀವಿ. ಇಲ್ಲ ಇಂಥ ಡೇ ಮಾಡ್ತೀನಿ ಅಂತಂದ್ರೆ ನಾವು ಒಂದ್ ದಿವಸ ಅಲ್ಲಿ ನಿಂತ್ಕೊಂಡು ಮನೆಗೆ ಹೋಗಿ ಮತ್ತೆ ಸಾಯಂಕಾಲ ಬಿಡ್ತೀವಿ. ವಾಪಸ್ ಹೋದ ನಂತರ ಖಾಲಿ ಮಾಡ್ಕೊಂಡು ವಾಪಸ್ ಬರೋ ಟೈಮಲ್ಲಿ ನೋಡ್ತೀವಿ ಅಲ್ಲಿ ಪೊಸಿಷನ್, ಗಾಡಿ ಬಾಳ ಇದಾವ, ಆರ್ಡರ್ ಇದಾವ ಏನಿಲ್ಲ ಕೇಳ್ಕೊಂಡು, ಇಲ್ಲಪ್ಪ ಆರ್ಡರ್ ಇಲ್ಲ ಅಂತಂದ್ರೆ ನಾವು ಮತ್ತೆ ಹಚ್ಚಿ ಮನೆಗೆ ಹೋಗಿ ಫ್ರೆಶ್ ಗಿಸ್ ಆಗಿ ಒನ್ ಡೇ ಇದ್ದು ಮರ ದಿವಸ ಮತ್ತೆ ಗಾಡಿ ತಗೊಂಡು ಹೋಗ್ತೀರಾ. ಏನಾದ್ರು ಒಂದ್ ಇರ್ಬೇಕಲ್ಲ ಇವಾಗ, ಯಾಕಂದ್ರೆ ರೆಸ್ಟ್ ಇರಲ್ಲ ನಿಮಗೆ, 24x7 ಡ್ಯೂಟಿ ಮಾಡ್ಲೇಬೇಕು. ಹೌದು. ಅದ್ ಬಿಟ್ರೆ ಬೇರೆ ಕೆಲಸ ಇಲ್ಲ, ಮಾಡಕ್ಕೂ ಆಗಲ್ಲ. ಬೇರೆ ಕೆಲಸ ಮಾಡಕ್ ಹೋದ್ರೆ ನಮ್ಗೆ ಸಟ್ಟು ಆಗಲ್ಲ. ಇವಾಗ ನಾನು 2 ವರ್ಷ ಡ್ರೈವಿಂಗ್ ಫೀಲ್ಡ್ ಬಿಟ್ಟು ಓನ್ ಗಾಡಿ ತಗೊಂಡು ಮಾಡಕ್ ಆಗ್ಲಿಲ್ಲ. ಮೇಂಟೆನೆನ್ಸ್ ಮಾಡಿದ್ದೆ, ಕಾರು ಬಾಡಿಗೆ ಹೊಡಕ್ಕೆ ಎಲ್ಲೋ ಬೋರ್ಡ್ ಕಾರ್ ತಗೊಂಡಿದ್ದೆ. 2 ವರ್ಷ ಮಾಡಿದೆ. ಈ ಸಿದ್ದರಾಮಯ್ಯ ಎಲೆಕ್ಷನ್ ಬಂತಲ್ಲ, ಫ್ರೀ ಮಾಡಿದ್ರು, ಬಾಡಿಗೆ ಎಲ್ಲ ಹೋಯ್ತು. ಮತ್ತೆ ಇದೇ ಕಂಪನಿ ಮತ್ತೆ ವಾಪಸ್ ಇಲ್ಲೇ ಬಂದೆ. ಓಕೆ ಸರ್, ಇದು ಅಶೋಕ್ ಲೈಲ್ಯಾಂಡ್ 16 ಗಾಡಿ ಹೇಗೆ ಸರ್ ಓಡಿಸ್ಲಿಕ್ಕೆ ಮಾತ್ರ ಸೂಪರ್, ಚೆನ್ನಾಗಿದೆ. ಯಾರು ಕಣ್ಣು ಮುಚ್ಚಿ ತಗೋಬಹುದು, ಯಾರಾದ್ರೂ ತಗೋಬಹುದು. ಓಕೆ ಸರ್, ಯಾವ ಗಾಡಿ ಕಂಪೇರ್ ಮಾಡಬಹುದು ಸರ್ ಮಾರ್ಕೆಟ್ ಅಲ್ಲಿ ಈ ಗಾಡಿಗೆ ಯಾವ್ದು ಕಂಪೇರ್ ಇಲ್ಲ. ಓಕೆ. ಟಾಟಾ ಗಾಡಿ ಪಿಕಪ್ ಅಲ್ಲಿ ಜಾಸ್ತಿ ಹೈ ಇದೆ. ಇವಾಗ ಹೆಂಗೆ ಟಾಟಾ ಗಾಡಿ ಅಂತಂದ್ರೆ ಇದ್ರಾಗೆ ಲೈಲ್ಯಾಂಡ್ಗೆ ಮೈಲೇಜ್ ಬೆಸ್ಟ್. ಟಾಟಾದಲ್ಲಿ ಅಷ್ಟು ಮೈಲೇಜ್ ಬರಲ್ಲ, ಕಡಿಮೆ ಮೈಲೇಜ್ ಬರುತ್ತೆ. ಆಮೇಲೆ ಬೆಂಚ್ ಇದೆ, ಅದು ಅಷ್ಟು ಒಂದ್ ಲೆವೆಲ್, ಅದು ಸೇಮ್ ಬರುತ್ತೆ, ಆದ್ರೆ ಅದು ಕಾಸ್ಟ್ಲಿ ಆಗುತ್ತೆ ಗಾಡಿ, ಅದ್ರ ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತೆ. ಇದು ಹಂಗಲ್ಲ, ಇದು ಒಂದ್ ಲೆವೆಲ್ ಇರುತ್ತೆ, ಜಾಸ್ತಿ ಕಾಸ್ಟ್ಲಿ ಬೀಳಲ್ಲ. ಸಾಮಾನ್ ಇದ್ರದ್ದು ಜಲ್ದಿ ಬೇಗ ಸಿಗುತ್ತೆ. ಆಮೇಲೆ ಇವಾಗ BS6 ಎಲ್ಲ ತೆಗೆದಿದ್ದಾರೆ, ಎಲೆಕ್ಟ್ರಿಕಲ್ ತೆಗೆದ್ಬಿಟ್ಟಿದ್ದಾರೆ. ಶೋರೂಮ್ಗೆ ಹೋಗ್ಬೇಕು ಕೆಲಸ ಮಾಡಿದ್ದಾರೆ, ಹೊರಗಡೆನೆ ಮಾಡಿಸ್ಬೇಕು, ಹೊರಗಡೆ ಮಾಡ್ಸಕ್ ಆಗಲ್ಲ, ಶೋರೂಮ್ ಅಲ್ಲೇ ಮಾಡಿಸ್ಬೇಕು. ಓಕೆ. ಗಾಡಿ ಬಂದ ಮೇಲೆ ಏನೆಲ್ಲ ಕೆಲಸ ಮಾಡಿಸಿದಾರೆ ಸರ್ ಇಷ್ಟು ತನಕ? ನಾವು ಇನ್ನೂ ಆದ್ರೂ ಏನೂ ಮಾಡಿಸಿಲ್ಲ. ಇವಾಗ 40,000 ಸರ್ವಿಸ್ ಇದೆ. ಇವಾಗ ಹೋಗಿ ಖಾಲಿ ಮಾಡ್ಕೊಂಡು ವಾಪಸ್ ಹೋಗ್ತೀವಲ್ಲ, ಶೋರೂಮ್ಗೆ ಹೋಗಿ 40,000 ಸರ್ವಿಸ್ ಮಾಡಿಸ್ಬೇಕು, ಮತ್ತೇನಿಲ್ಲ. ಸರ್, ಸ್ವಲ್ಪ ಜನ ಹೇಳ್ತಿದ್ರು ಇದಕ್ಕೆ ಇಂಜಿನ್ ಬ್ರೇಕ್ ಎಲ್ಲ ಕಡಿಮೆ ಅಂತ, ನಿಜ? ಇಲ್ಲ, ಸರಿಯಾಗಿದೆ, ಯೂಸ್ ಮಾಡ್ಬೇಕಷ್ಟೇ. ಓಕೆ. ಈಗ ಘಾಟಲ್ಲಿ ಹೋಗ್ತಾ ಇರ್ತೀವಿ, ಅದನ್ನ ಓವರ್ ಸ್ಪೀಡ್ ಮಾಡಿದ್ರೆ ಯಾವ ಗಾಡಿ ಆದ್ರೂ ಕಂಟ್ರೋಲ್ ಆಗಲ್ಲ. ಅದ್ರ ತಕ್ಕಾಗೆ ಗಾಡಿ ಯಾವ ಲೋಡ್ ಅಷ್ಟಿದೆಯಲ್ಲ, ಅದ್ರ ತಕ್ಕಾಗಿ ನಾವು ಮೂವ್ ಮಾಡ್ಬೇಕಾಗತ್ತೆ ಘಾಟಲ್ಲಿ. ಇಂಜಿನ್ ಬ್ರೇಕ್, ಈಗ ನಮ್ ಗಾಡಿ ಇದೆ, ಇಂಜಿನ್ ಬ್ರೇಕ್ ಇದೆ, ನಾವೇನ್ ಮಾಡ್ತೀವಿ, ಅದು ಎಷ್ಟು ಮೂವ್ಮೆಂಟ್ ಬೇಕಲ್ಲ ಅಷ್ಟೇ ಮೂವ್ಮೆಂಟ್ ಕೊಡ್ಬೇಕು. ಆಮೇಲೆ ಇಂಜಿನ್ ಬ್ರೇಕ್ ಮೇಲೆ ನಿಂದ್ರ ಹಾಗಿಲ್ಲ, ಗಾಡಿ ಬ್ರೇಕ್ ಹೊಡಿಲೇಬೇಕು. ಈ ಗಾಡಿಗೆ ಸ್ವಲ್ಪ ಕಡಿಮೆ ಇದೆ, ಯಾವ್ದು ಲೈಲ್ಯಾಂಡ್ ಗಾಡಿಗೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಇಂಜಿನ್ ಬ್ರೇಕ್ ಕಡಿಮೆ ಅನ್ಸುತ್ತೆ. ಟಾಟಾ ಗಾಡಿಗೆ ಆಗಿಲ್ಲ, ಯಾಕಂದ್ರೆ ಅದು ಪವರ್ಫುಲ್ ಇದೆ, ಗಾಡಿ ಜಾಸ್ತಿ ಪವರ್ ಇದೆ. ಅದು ಇಂಜಿನ್ ಬ್ರೇಕ್ ಸ್ಟ್ರಾಂಗ್ ಇದೆ. ಆ ಗಾಡಿ ಅದು ಓಡಿಸಿದಿರಾ? ಟಾಟಾ ಗಾಡಿ ಓಡಿಸಿದ್ವಿ, BS6 ಅಲ್ಲಿ ಓಡಿಸಿದ್ರಾ? BS6 ಅಲ್ಲೇ. ಇವಾಗ ಈ ಗಾಡಿಗೆ ಬಂದು ಬರಕ್ಕಿಂತ ಮುಂಚೆ ಟಾಟಾ ಗಾಡಿನೇ ಓಡಿಸ್ತಾ ಇದೆ, ಬೇರೆ ಕಂಪನಿ ಗಾಡಿಗೆ. ಓಕೆ. ಯಾವ ಕಂಪನಿ ಸರ್ ಅದು ತೋಬಾ ಅಂತ, ಓಕೆ, ಹಿರಿಯೂರ್ ಕಂಪನಿದು. ಆ ಗಾಡಿದು 6 ತಿಂಗಳು ಹೊಡೆದ್ವಿ, ಅವ್ರಿಗೆ ನಮಗೆ ಸೆಟ್ ಆಗ್ಲಿಲ್ಲ, ಇಂಟರ್ವ್ಯೂ ಒಳಗೆ ಪೇಮೆಂಟ್ ಒಳಗೆ ಸೆಟ್ ಆಗ್ಲಿಲ್ಲ. ಇಲ್ಲಪ್ಪ ಬೇಡ ನಮಗೆ ಒಂದಲ್ಲ ಅಂತ ಬಿಟ್ಟು ಮತ್ತೆ ಇದೇ ಕಂಪ್ನಿಗೆ ಬಂದ್ವಿ. ನಮಗೆ ಡ್ರೈವರ್ಗೆ ಯಾವ ತರ ಇದೆ ಅಂದ್ರೆ, ಮನೆಗೆ ಹೋಗಕ್ಕೆ ಬರಕ್ಕೆ ಅನುಕೂಲ ಇದೆ ಈ ಕಂಪ್ನಿಲಿ. ನೀವು ಒಂದ್ ದಿವಸ ನಿತ್ರು ಯಾಕಪ್ಪ ಬಂದಿಲ್ಲ ಅಂತ ಕೇಳಲ್ಲ. ಆಮೇಲೆ ಫೋನ್ ಮಾಡ್ತಾರೆ, ಏನ ಕೆಲಸ ಇದೆಯಾ,
ನಿಂತ್ಕೊಂಡಿದ್ರೆ ಏನ್ ಕೆಲಸ ಇದೆಯಾ, ಕೆಲಸ ಮುಗಿಸ್ಕೊಂಡು ಬೇಗ ಬರ್ರಿ, ಈ ತರ ಹೇಳ್ತಾರೆ. ಹೀಗೆ ನಾವು ಒಂದ್ ದಿವಸ ನಿಂದ್ರಿಸಿದ್ರೆ 2 ದಿವಸ ನಿಂದ್ರಿಸ್ತೀವಿ, ಆ 3ನೇ ದಿವಸಕ್ಕೆ ಫೋನ್ ಮಾಡ್ತಾರೆ ನಮಗೆ. 3ನೇ ದಿವಸಕ್ಕೆ ಫೋನ್ ಮಾಡ್ತಾರೆ, ಇಲ್ಲ ಗಾಡಿ ತೆಗೀರಿ ಅಂತ. ಇಲ್ಲ ಅಣ್ಣ ಈ ತರ ಕೆಲಸ ಇದೆ ಅಂದ್ರೆ ಆಯ್ತು ಮುಗಿಸ್ಕೊಂಡು ತೆಗೀರಿ ಅಂತ. ಏನ್ ಅದಕ್ಕೋಸ್ಕರನೇ ಈ ಕಂಪ್ನಿಲಿ ಮಾಡ್ತಾ ಇರೋದು. ಹಾಗೆ 9 ವರ್ಷ ಆಯ್ತು ಈ ಕಂಪ್ನಿಲಿ ಇದ್ದು. ನೀವಿದ್ದು. ಹಾ. ಓಕೆ ಸರ್, ಇವಾಗ ಮಾರ್ಕೆಟ್ ಅಲ್ಲಿ ಬಲ್ಕರ್ ಗಾಡಿ ಜಾಸ್ತಿ 16 ವೀಲೇ ಬರ್ತಾ ಇದೆ ಸರ್, ಏನಕ್ಕೆ ಸರ್? ಯಾಕಂದ್ರೆ ಇವು ಕ್ವಾಂಟಿಟಿ ಜಾಸ್ತಿ ಕೇಳ್ತಾರಲ್ಲ. ಫಸ್ಟ್ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಟ್ರೈಲರೇ ಬೇಕಾಗಿತ್ತು. ಇವಾಗ ಆ ತರ ಇಲ್ಲ. ಫಸ್ಟ್ 35 ಟನ್ನಿಗೆ ಟ್ರೈಲರ್ ಇತ್ತು. ಹೌದು, 35 ಟನ್ನಿಗೆ ಟ್ರೈಲರ್ ಇತ್ತು. ಇವಾಗ 40 ಟನ್ ಆಗಿದೆ ಅದು. ಜಾಸ್ತಿ ಮಾಡಿದ್ದಾರೆ. ಹಾ, ಅದು 40 ಟನ್ ಆಗಿದೆ. 35 ಟನ್ ಗಾಡಿ ಬಂದ್ಬಿಟ್ಟಿದೆ ಅಲ್ಲ. ಇವಾಗ ಟ್ರೈಲಿ ಜಗದಲ್ಲಿ 2 ಗಾಡಿ ಬಂದ್ರೆ 70 ಟನ್ ಬಂದ್ಬಿಡುತ್ತೆ ಈ ಗಾಡಿಲಿ. ಹೌದು. ಆಮೇಲೆ ಅದು ಈಗ ನಾವು ಹೋಗ್ತೀವಲ್ಲ RMC ಪ್ಲಾಂಟಿಗೆ ಖಾಲಿ ಮಾಡಕ್ಕೆ, ಅವ್ರ ಚಲೋ ಇರೋದು 100 ಟನ್ನಿಂದ ಇರುತ್ತೆ. ಈಗ 2 ಗಾಡಿ ಬುಕ್ ಮಾಡಿದ್ರೆ ಅವ್ರ ಚಲೋ ಫುಲ್ ಆಗ್ಬಿಡುತ್ತೆ. ಇವಾಗ ಟ್ರೈಲಿ ಆದ್ರೆ ಒಂದ್ ದಿವಸ ನಿಂದ್ರಬೇಕು ಖಾಲಿ ಮಾಡಕ್ ಅವ್ರು. ಮತ್ತೆ ಒಂದ್ ಗಾಡಿ ಖಾಲಿ ಮಾಡಿದ ನಂತರ 80 ಟನ್ ಹಿಡಿತದಲ್ಲ, ಒಂದು ಮೇಲ್ಗಡೆ ಒಂದು 20 ಟನ್ ಗ್ಯಾಪ್ ಬಿಡ್ತಾರೆ. ಅದು 2 ಗಾಡಿ ಖಾಲಿ ಆಗಕ್ ಆಗಲ್ಲ. ಆತರ ಇವಾಗ ಟ್ರೈಲಿನೂ ಇದಾವು, ಇಲ್ಲಿಲ್ಲ ಅಷ್ಟೇ. ಈ ಲೈನಿಗಿಲ್ಲ, ಕಡಿಮೆ ಆಗಿದಾವು. ಅಲ್ಲಿ ಬೆಂಗಳೂರೆಲ್ಲ ಟ್ರೈಲಿನ ಓಡಿಸ್ತಾರೆ, ಜಾಸ್ತಿ ಇದಾವೆ ಟ್ರೈಲಿ. ಈ ನಮ್ಗೆ ಈ ಲೈನಿಗೆ ಏನಿದೆ 16 ವೀಲ್. ಯಾಕಂದ್ರೆ ಗೋವಾದಲ್ಲಿ ಸಣ್ಣ ಪ್ಲಾಂಟ್ ಇದೆ. ನಮ್ದು ಓನ್ಲಿ ನಮ್ಮ ಓನರ್ ಗಾಡಿ ಅಷ್ಟೇ ಜಿಂದಾಲಿಂದ ಗೋವಾ ಹೋಗೋದು, ಬೇರೆ ಕಂಪನಿ ಬರಲ್ಲ. 1000 ಗಾಡಿ ಡೈಲಿ ಒಂದು 5-6 ಸಾವಿರ ಗಾಡಿ ಲೋಡ್ ಆಗ್ತವೆ. ಬರೀ ಸಿಮೆಂಟ್ ಅಂದ್ರೆ ಇದು ವೈಟ್ ಸಿಮೆಂಟ್. ಓಕೆ, ಜಿಜಿ ಬೆಸ್ ಅಂತಾರೆ, ಬ್ರಿಡ್ಜಿಗೆಲ್ಲ ಹಾಕ್ತಾರೆ. ಹಾ, ಅದು ಇದು ಮನೆಗೆಲ್ಲ ಹಾಕಲ್ಲ ಜಾಸ್ತಿ. ಇಲ್ಲ ಮನೆಗೆ ಯೂಸ್ ಮಾಡಲ್ಲ ಜಾಸ್ತಿ. ಇವಾಗ ಅಲ್ಲಿ ಗೋವಾದಲ್ಲಿ ಏನ್ ಮಾಡ್ತಾರೆ, ಕಾಂಕ್ರೀಟ್ಗೆ ಇವಾಗ RMC ಪ್ಲಾಂಟಿಗೆ ಕಾಂಕ್ರೀಟ್ ಹೇಳ್ತಾರಲ್ಲ, ಅವ್ರು ಹಾಕ್ತಾರೆ. ಅವ್ರು ಮನೆಗಾದ್ರೂ ಹಾಕೋಬಹುದು, ಎಲ್ಲಾದ್ರೂ ಹಾಕೋಬಹುದು. ಮನೆಗೆ ಜಾಸ್ತಿ ಹೋಗುತ್ತೆ ಇವಾಗ. ಯಾಕಂದ್ರೆ RMC ಪ್ಲಾಂಟ್ ಇರೋದೇ ಮನೆ ಸ್ಲ್ಯಾಪ್ಗೆ, ಆಮೇಲೆ ಇದಕ್ಕೆ ಕಾಂಕ್ರೀಟ್ ಹಾಕ್ತಾರ ಅವ್ರು. ಬೇರೆ ರೋಡ್ ಕೆಲಸ ರೋಡ್ ವರ್ಕ್ ಮಾಡಲ್ಲ ಅವರು. ಅವ್ರು ರೋಡ್ ವರ್ಕ್ಗೂ ಜಾಸ್ತಿ ಹೊಡ್ತಿದ್ವಿ ಇದನ್ನ. ಕಂಪ್ನಿ ಅವರೇ ಗಾಡಿ ಪೇಂಟಿಂಗ್ ಬಿಡ್ರಪ್ಪ ಅಂತೇಳಿ ಓನರ್ಗೆ ಹೇಳ್ತಾರೆ. ಅವ್ರು ತಮ್ಮ ಕೈಯಿಂದ ಪೇಂಟ್ ಮಾಡಿ ಕೊಡ್ತಾರೆ. ಅವರೇ ಪೇಂಟ್ ಮಾಡೋದು, ಅವರೇ ಸರ್ವಿಸ್ ಮಾಡ್ತಾರೆ, ಅವರೇ ಪೇಂಟ್ ಮಾಡ್ತಾರೆ, ಅವರೇ ಪೇಂಟ್ ಮಾಡಿ ಅವರೇ ಕಳಿಸ್ತಾರೆ. ನಾವು ಅದು ಓನರ್ ಗಳಿಗೆ ಏನು ಸಂಬಂಧ ಇರಲ್ಲ. ಇವಾಗ ಈಗ ಸ್ವಲ್ಪ ಹಳೇದಾದ್ರೆ ನಮ್ಮ ಓನರ್ ಯಾವ್ದು ಗಾಡಿ ಕೆಲಸ ನೋಡಪ್ಪ, ಯಾವ್ದು ಪೇಂಟಿಂಗ್ ಆಗೋದಿದೆ ಆ ತರ ಆ ಗಾಡಿ ಕಳಿಸಿ ಅವ್ರು ಹೇಳ್ತಾರೆ. ಇಲ್ಲ ಓನರ್ ಗಳಿಗೆ ಫೋನ್ ಮಾಡ್ತಾರೆ, 1-2 ಗಾಡಿ ಕಳಿಸ್ರಿ ಪೇಂಟಿಂಗಿಗೆ ಅಂತ. ಅವರಲ್ಲಿ ಅವ್ರ ಪೇಂಟಿಂಗ್ ಸೆಕ್ಷನ್ ಬೇರೆ ಮಾಡಿಬಿಡ್ತಾರೆ. ಅವ್ರು 1 ದಿವಸ 2 ದಿವಸ ತಗೊಂತಾರೆ, ಸರ್ವಿಸ್ ಮಾಡಿಸಿ ಪೇಂಟ್ ಮಾಡಿಸಿ ಕಳಿಸ್ತಾರೆ. ಅವರೇ ಮಾಡ್ತಾ ಇರೋದು, ಕಂಪನಿ ಅವರೇ. ನಾವು ಏನ್ ಮಾಡ್ತಾ ಇಲ್ಲ. ನಮ್ಮ ಓನರ್ಗಳು ಯಾರು ಮಾಡಲ್ಲ. ಓಕೆ, ಕಂಪನಿ ಅವರೇ ಮಾಡೋದು. ಆತರ ಕಂಪನಿ ಅವರೇ ಮಾಡಿದ್ದಾರೆ. ಓಕೆ ಸರ್, ಗಾಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವಾ? ಇದು ಕವರಿಂಗ್ ಸಹ ತೆಗ್ದಿಲ್ಲ. ಇಲ್ಲ, ಅದು ತೆಗೆದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನೋಡಿ ಇಲ್ಲಿ ಧೂಳು ಇದೆ ಅಲ್ಲ, ಇದು ತೆಗೆದ್ರೆ ಧೂಳು ಇಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಓಕೆ, ಧೂಳು ಬಂದು ಕೂತ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಇದು ಇರುತ್ತೆ ಗಮ್ಮು. ಹಾಗೆ ಪ್ಲಾಸ್ಟಿಕ್ ಅಲ್ಲಿ ಗಮ್ ಇರುತ್ತೆ. ಇವಾಗ ಕಿತ್ರೆ ಈ ಗಮ್ಮು ಪ್ಲಾಸ್ಟಿಕ್ ಅಲ್ಲೂ ಇರುತ್ತೆ, ಇದ್ರಲ್ಲೂ ಇರುತ್ತೆ. ಅದ್ರಲ್ಲಿ ಇವಾಗ ಕಿತ್ತು ಅಂದ್ರೆ ಏನಾಗುತ್ತೆ, ಧೂಳು ಹೋಗ್ಬಿಡುತ್ತೆ, ಧೂಳು ಕುಂತ್ ಬಿಡುತ್ತೆ. ಈಗ ಅಲ್ಲಿ ಕೆಲವೊಂದ್ ಕಡೆ ಆಗಿದೆ ನೋಡಿ ಧೂಳು. ಹೌದು, ಇಲ್ಲೆಲ್ಲ ಆಗಿದೆ. ಆತರ ಈ ತರ ಆಗ್ಬಿಡುತ್ತೆ. ಇದೆಲ್ಲ ಗಲೀಜಾಗಿದೆ ಅಲ್ಲ, ಈ ತರ ಆಗ್ಬಿಡುತ್ತೆ. ಅದಕ್ಕೆ ಕೇಳ್ತಾ ಇಲ್ಲ, ಹಂಗೆ ಇಟ್ಟಿರೋದು. ಓಕೆ ಸರ್, ನಿಮ್ಗೆ ಪರ್ಮನೆಂಟ್ ಗಾಡಿ ಕೊಟ್ಟಿದ್ದಾರಾ? ಪರ್ಮನೆಂಟ್. ಓಕೆ, ಫಿಕ್ಸ್ ಗಾಡಿ. ನಮಗ್ ಬೇಸರ ಆದ್ರೆ ಅಷ್ಟೇ ಬಿಟ್ಟು ಹೋಗೋದು. ಇಲ್ಲಪ್ಪ ನಾವು ಇದನ್ನೇ ಓಡಿಸ್ತೀವಿ ಅಂತಂದ್ರೆ ನಮ್ಗೆ ಯಾರು ಕೇಳಲ್ಲ. ಓಕೆ, ಆಯ್ತು ಓಡಿಸಿ, ಇದನ್ನೇ ಓಡಿಸಿ. ಸರಿ, ಕಂಪನಿಗೆ ಹೊಸದಾಗಿ ಡ್ರೈವರ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಬರ್ಬೋದು, ಅದಕ್ಕೇನಿಲ್ಲ. ಅಲ್ಲ, ಯಾವ ರೀತಿಯಲ್ಲಿ ಬರ್ಬೇಕು ಸರ್? ಈ ಕಂಪ್ನಿಲಿ ಹೇಗಿದೆ ಅಂತಂದ್ರೆ, ಚೆನ್ನಾಗಿ ದುಡಿದ್ರೆ ರೋಡಲ್ಲಿ ಜಾಸ್ತಿ ನಿಂದ್ರಿಸಲಾರ್ದಂಗೆ ನಾನ್ ಸ್ಟಾಪ್ ಗಾಡಿ, ನಾನ್ ಸ್ಟಾಪ್ ಅಂತ ಏನಿಲ್ಲ, ರೆಸ್ಟ್ ಮಾಡೋ ತರ ಮಾಡ್ಬೋದು. ಆದ್ರೆ ಜಾಸ್ತಿ ಮನೆಗೆ ಹೋಗೋದು ಇದನ್ನ ಮಾಡಿದ್ರೆ ಟ್ರಿಪ್ ಆಗಲ್ಲ. ಫಸ್ಟ್ ಟೈಮ್ ಇವಾಗ ಡ್ರೈವರ್ಗಳಿಗೆ ಬಂದ್ರು ಕರೆಕ್ಟ್ ಆಗಿ ಟ್ರಿಪ್ ಕುಂದ್ರಿಸ್ಬೇಕು ಅಷ್ಟೇ. ತಿಂಗಳ ಒಂದು 10 ಆದ್ರೆ ನಮಗೆ 40,000 ಉಳಿತದೆ. 40,000 10 ಟ್ರಿಪ್ ಹೊಡೆಯೋದ್ರಾಗೆ ನಮ್ಗೆ 1 ಮಂತ್ ಮುಗಿದೋಗ್ಬಿಡುತ್ತೆ. ಯಾಕಂದ್ರೆ ಒಂದ್ ಟೈಮಲ್ಲಿ ಅಲ್ಲಿ ಲೋಡ್ ಆಗಲ್ಲ, ಒಂದೊಂದ್ ಟೈಮಲ್ಲಿ ಇಲ್ಲಿ ಖಾಲಿ ಆಗಲ್ಲ. ನಾನು ಆಲ್ಮೋಸ್ಟ್ ಒಂದ್ ತಿಂಗಳ ಲೆಕ್ಕ ಹೇಳ್ತಾ ಇದ್ದೀನಿ. 9 ಅಂತೂ ಹಾಗೆ ಆಗುತ್ತೆ. ನವೆಂಬರ್ಲಿಂದ ಮೇವರೆಗೂ ನಮ್ ಸೀಸನ್ ಇವಾಗ. ಓಕೆ, ನಾವು ಗಾಡಿ ಇವಾಗ ಜಾಸ್ತಿ ರನ್ ಆದಷ್ಟು ನಮಗೆ ನಾಳೆ ಮಳೆಗಾಲದಲ್ಲಿ ಅನುಕೂಲ ಆಗುತ್ತೆ. ಇವಾಗ ಒಂದ್ ಸ್ವಲ್ಪ ದುಡಿದ್ರೆ ನಾಳೆ ನಮಗೆ ಮಳೆಗಾಲದಲ್ಲಿ ಮೇಕಪ್ ಆಗ್ಬಿಡುತ್ತೆ. 2 ಕಡೆ ಮೇಕಪ್ ಆಗುತ್ತೆ. ಆತರ ನಮಗೆ ಒಂಥರ ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ. ಅದು ಇವಾಗ ಜಾಸ್ತಿ ಹೊಡೆದಿರ್ತೀವಿ, ಅವಾಗ ಮಳೆಗಾಲ ಟೈಮಲ್ಲಿ ಕಡಿಮೆ ಆಗುತ್ತೆ. ಇರ್ಲಿ ಬಿಡಪ್ಪ, ನೋಡೋಣ, ಸೀಸನ್ ಅಲ್ಲಿ ಆಗಿದೆ, ಇವಾಗ ಆಗಿಲ್ಲ. ಮಳೆಗಾಲ ಸೀಸನ್, ಮಳೆಗಾಲದಲ್ಲಿ ಪ್ರತಿ ವರ್ಷನೂ ಅದೇ ತರ ಆಗೋದು. ಎಲ್ಲಿ ಹೋಗ್ತೀವಿ ಅಲ್ಲಿ 2 ದಿವಸ ಮಲಗೋದು, ಖಾಲಿ ಮಾಡೋದು, ಬರೋದು. ಆದ್ರೆ ಬರೋರ್ಗೆ ಏನಿದೆ, ಅವ್ರು ಹೇಗ್ ದುಡಿತಾರೋ ಹಾಗೆ ಉಳಿಯುತ್ತೆ ಅಷ್ಟೇ. ಅವ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ಫಿಕ್ಸ್ ಪೇಮೆಂಟ್ ಇಲ್ಲ ನಮ್ಮ ಓನರ್ ಹತ್ರ. ಟ್ರಿಪ್ ವೈಸ್ ಪೇಮೆಂಟ್ ಕೊಡ್ತಾರಲ್ಲ, ಟ್ರಿಪ್ ಆದ್ರೆ ನಮಗೆ ಪೇಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಟ್ರಿಪ್ ಆಗ್ಲಿಲ್ಲ ಅಂದ್ರೆ ಪೇಮೆಂಟ್ ಆಗಲ್ಲ.
ಹೌದು. ಇಲ್ಲಿ ನಮ್ಮ ಕಂಪನಿಲಿ ಕೆಲವೊಂದಿಷ್ಟು ಜನ ಇದ್ದಾರೆ, ಆರಾಮ್ ಜೀವನ. ಇವಾಗ ಲೋಡ್ ಮಾಡಿ ಮನೆಗೆ ಹೋಗ್ತಾರೆ, ಖಾಲಿ ಮಾಡಿ ಮನೆಗೆ ಹೋಗ್ತಾರೆ, ಆ ತರ ಇದ್ದಾರೆ ಬಹಳ ಜನ ಡ್ರೈವರ್ ಇದ್ದಾರೆ. ಸರ್ ಆ ತರದವ್ರು ಎಷ್ಟು ಸಂಬಳ ತೆಗಿತಾ ಇದ್ದಾರೆ ಸರ್? ಅದು ಅವ್ರ ಮೇಲೆ ಡಿಪೆಂಡ್. ಈಗ ನನ್ಗೆ ಜಾಸ್ತಿ ಟ್ರಿಪ್ ಆದ್ರೆ ನನಗೆ ಒಳ್ಳೇದು, ಹೌದು. ನನಗೆ ಜಾಸ್ತಿ ಪೇಮೆಂಟ್ ಉಳಿತದಲ್ಲ. ಇಲ್ಲ ಅಂದ್ರೆ ಇಲ್ಲ. ಈಗ 5 ಟ್ರಿಪ್ 6 ಟ್ರಿಪ್ ಹೊಡೆದ್ರೆ 30-35 ಸಾವಿರ ಬೀಳ್ತೈತೆ ಅಷ್ಟೇ. ಅದು ಈಗಿಲ್ ಕಾಲ್ಮಾನಕ್ಕೆ 30-35 ಸಾವಿರ ಏನಕ್ಕೂ ಸಾಲಲ್ಲ. ಹೌದು, ಖರ್ಚಿಗೆ ಆಗತ್ತೆ ಅಷ್ಟೇ, ಸೇವಿಂಗ್ ಆಗಲ್ಲ ಏನು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.